ಜಾತ್ರೆಗೆ ಹೋಗಿದ್ರಲ್ಲ, ಎಲ್ಲ ಚೆಂದಾಗೈತೆ? ಗೌಡ್ರೆ, ನಾನು ನಿಮಗೆ ಆಮೇಲೆ ಫೋನ್ ಮಾಡಲಾ? ಯಾಕೆ ಮೇಡಮ್, ಚೆಂದಾಗಿದ್ರಿ ತಾನೆ? ಏನಾದರೂ ಹುಷಾರಿಲ್ವಾ? ಹಾಂ ಗೌಡ್ರೆ, ನಾನು ಆಮೇಲೆ ಮಾತಾಡ್ತೀನಿ. ಹಾಂ, ಏನಾಯ್ತಪ್ಪ ಇವ್ರಿಗೆ? ಹಿಂಗೆ ಕಟ್ ಮಾಡಿಬಿಟ್ರಲ್ಲ. ಮನೇಲಿ ಏನಾದ್ರು ಗೊತ್ತಾಗೋಯ್ತಾ? ಯಾರಾದರೂ ಏನಾದರೂ ಅಂದಿರ್ಬೋದಾ? ಅಯ್ಯೋ, ನಾಳೆಗೆ ಅವ್ರ ಮನೆಗೆ ಹೋಗಿ ಮೊದಲು ಅವ್ರನ್ನ ನೋಡ್ಕೊ ಬರಬೇಕು. ಸಿದ್ದಗೌಡ್ರೆ, ಏನ್ರಿ ಇದು? ರೀ, ಮಜ್ಜಿಗೆ. ರೀ, ಉತ್ಸವ ಎಲ್ಲ ಎಷ್ಟು ಚೆನ್ನಾಗಿ ನಡೀತಲ್ವಾ? ಹೌದು ಲಕ್ಷ್ಮಿ, ಅದ್ದೂರಿಯಾಗಾಯ್ತು. ನಮ್ಮ ಬೀಗರು ಎಲ್ಲ ಜವಾಬ್ದಾರಿ ತಗೊಂಡು ಭಾಳ ಅಚ್ಚುಕಟ್ಟಾಗಿ ಮಾಡಿದರು. ಅಷ್ಟಿಲ್ಲದೆ ಜನ ಅವ್ರನ್ನ ಹಾಗೊಗಳ್ತಾರ? ಹೌದು ರೀ, ಹೇಗೋ ಈ ಉತ್ಸವ ಮಾಡಿಸಿದ್ರಿಂದ ನಮ್ಮ ಭಾವನಂಗೂ ಪೂಜೆ ಮಾಡಿಸ್ದಾಗಾಯ್ತಲ್ವಾ? ಆ ದೇವ್ರೆ ಇದನ್ನೆಲ್ಲ ಮಾಡಿಸ್ತಾ ಅನ್ಸುತ್ತೆ. ಹೌದು ಲಕ್ಷ್ಮಿ, ಭಗವಂತನ ಪ್ರೇರಣೆ ಇಲ್ಲದೆ ಏನು ನಡೆಯುತ್ತೆ ಹೇಳಿ ಭೂಮಿ ಮೇಲೆ? ಹೌದು ರೀ, ಎಲ್ಲ ಒಳ್ಳೇದಾಗಿ ಭಾವನಾ ಕೈಯಲ್ಲಿ ಮಾಡಿಸಿರೋ ಪೂಜೆಗೆ ಫಲ ಅನ್ನೋ ಹಾಗೆ ಒಂದು ಒಳ್ಳೆ ಸಂಬಂಧ ಕೊಟ್ರೆ ಅಷ್ಟೇ ಸಾಕು. ಆಗುತ್ತೆ ಲಕ್ಷ್ಮಿ. ಭಯ, ಭಕ್ತಿ, ಶ್ರದ್ಧೆಯಿಂದ ದೇವರನ್ನು ಕೇಳ್ಕೊಂಡ್ರೆ ಅವನು ಕೊಟ್ಟೆ ಕೊಡ್ತಾನೆ. ಆಗುತ್ತೆ. ನಮ್ಮ ಭಾವನಾ ಕತ್ತಿಗೆ ಒಂದು ತಾಳಿ ಅಂತ ಬಿದ್ಬಿಟ್ರೆ ಆಗಿಂದ ನಾನು ನೆಮ್ಮದಿ ಆಗ್ಬಿಡ್ತೀನಿ ರೀ. ಆಗುತ್ತೆ ಬಿಡು, ನೀನು ಅನ್ಕೊಂಡಂಗೆ ಎಲ್ಲ ಒಳ್ಳೇದಾಗ. ಸಾಕು ಸಾಕು ಸಾಕು, ಜಾಸ್ತಿ ಆಯ್ತು. ದೇವಸ್ಥಾನದಲ್ಲಿ ಸೆರೆ ಒದ್ಕೊಂಡೇ ಕೂತಿದ್ದಲ್ಲ, ಯಾಕೆ? ಏನಿಲ್ಲ ಅಜ್ಜಿ, ಅದು ಸ್ವಲ್ಪ ಗಾಳಿ ಮಳೆ ಎಲ್ಲ ಇತ್ತಲ್ಲ, ಚಳಿ ಆಗ್ತಿತ್ತು, ಅದಕ್ಕೆ ಸೆರಗು ಹೊದ್ಕೊಂಡು ಕೂತಿದ್ದೆ. ಅಷ್ಟೇನಾ? ದೇವಸ್ಥಾನದಲ್ಲಿ ಶ್ರೀನಿವಾಸ ಕಲ್ಯಾಣ ಚೆನ್ನಾಗಾಯ್ತಲ್ವಾ? ಹೌದು ಅಜ್ಜಿ. ಶ್ರೀನಿವಾಸ ಕಲ್ಯಾಣ ನೋಡೋದೇ ಭಾಗ್ಯ ಅಲ್ವೇನಮ್ಮ? ಹೌದಜ್ಜಿ. ಆ ಪೂಜೆಯಲ್ಲಿ ಭಾಗ್ಯ ಆಗೋರಿಗೆ ಬೇಗ ಮದುವೆ ಆಗುತ್ತಂತೆ. ಏನೇ ಸಮಸ್ಯೆ ಇದ್ರೂ ದೂರ ಆಗುತ್ತೆ. ಹೆಣ್ಣು ದೀರ್ಘ ಸುಮಂಗಲಿಯಾಗಿರ್ತಾರೆ. ನಿನಗೆ ಒಳ್ಳೇದಾಗುತ್ತೆ ಅಂತ ತಿಳಿಸ್. ಎಲ್ಲರಿಗೂ ಒಳ್ಳೇದು ಮಾಡೋದ ದೇವರು, ನನ್ನ ವಿಚಾರದಲ್ಲಿ ಯಾಕೋ ಹಾಗಿಲ್ಲ ಅಜ್ಜಿ. ದೇವಸ್ಥಾನದಿಂದ ಬಂದಾಗಿಂದ ನೋಡ್ತಾ ಇದ್ದೀನಿ, ಯಾಕೋ ಸಪ್ಪಗಿದ್ಯಾ? ನೀನು ಹಾಗೆಲ್ಲ ಇರಬೇಡ, ನಗ್ನಗ್ತಾ ಇರು. ನಿನಗೆ ಕೆಟ್ಟದಾಗೋದಕ್ಕೆ ಆ ಲಕ್ಷ್ಮೀ ಶ್ರೀನಿವಾಸ ನಿನ್ನ ಬಿಡಲ್ಲ. ಹಾಗೆ ನಿಮ್ಮ ಅಪ್ಪ ಅಮ್ಮನೂ ಕೂಡ ಬಿಡಲ್ಲ. ಎಲ್ಲರಿಗೂ ಸಮಾಧಾನ ಹೇಳಕ್ ನೀನಿದೆಯಲ್ಲ ಅಜ್ಜಿ, ನನಗದೇ ಖುಷಿ. ಇದೆಲ್ಲ ಯಾಕೆ? ಆದ್ರೆ ಇದನ್ನೆಲ್ಲ ಯಾಕೆ ಮಾಡಕ್ ಹೋದ್ರಿ? ಸುಮ್ಮನೆ ನಿಮ್ಗೆ ತೊಂದ್ರೆ. ಮನೆಗೆ ಬಂದಿದ್ದಾಗ
ಹೇ ಪರವಾಗಿಲ್ಲ, ಎಲ್ಲದನ್ನು ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೀರಿ. ಬ್ರಿಲಿಯಂಟ್. ಸರಿ ಸರ್, ಅಲ್ಲಿ. ಹ್ಮ್. ಸಾಕು ಇತ್ತು. ಅಲ್ಲಿ ಹೋಗಿ ಬರ್ತೀನಿ. ಅಲ್ಲಿ ಅಲ್ಲಿ ಸರಿ ಸರಿ, ಬಂದೆ. ಹಾ ಹಾ